ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ವಿಜ್ಞಾನ ಎಷ್ಟೇ ಮುಂದೆ ಬಂದರೂ ನಮ್ಮ ಸಮಾಜದಲ್ಲಿ ಇನ್ನೂ ಬದಲಾಗದೇ ಇರುವ ನಂಬಿಕೆಗಳನ್ನು ಹಿಡಿದುಕೊಂಡು ಬದುಕುತ್ತಿರುವವರನ್ನು ನಾವು ನೋಡ್ತೇವೆ. ಪ್ರತಿಯೊಂದು ಊರು, ಪ್ರತಿಯೊಂದು ಗ್ರಾಮದಲ್ಲೂ ಜಾತ್ರೆಗಳ ಆಚರಣೆ ಸಾಮಾನ್ಯ. ಆದರೆ ದಾವಣಗೆರೆ ಜಿಲ್ಲೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವ ಹೊಳೆ ಜಾತ್ರೆ ಮಾತ್ರ ಸ್ವಲ್ಪ ವಿಭಿನ್ನ. ಈ ಜಾತ್ರೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೋಬಳೇಶ್ವರ ಜಾತ್ರೆಯ ಅಂಗವಾಗಿ ನಡೆಯುವ ಈ ಸಂಪ್ರದಾಯದಲ್ಲಿ ಹೊಳೆ ಪೂಜೆಯ ನಂತರ ಒಂದು ವಿಶಿಷ್ಟ ಆಚರಣೆ ಕಾಣಬಹುದು. ಅದೇ ಭಕ್ತರ ಮೇಲಿಂದ ನಡೆದು ಬರುವ ದೇವರು ಮತ್ತು ಪೂಜಾರಿ. ಸುಮಾರು 1.5 ಕಿಲೋಮೀಟರ್ ದೂರ ಮಲಗಿದ್ದ ಭಕ್ತರ ಮೇಲೆ ದೇವರು ಹಾಗೂ ಪೂಜಾರಿ ನಡೆದುಕೊಂಡು ಬರ್ತಾರೆ. ದೇವರು ತಮ್ಮ ಮೇಲೆ ನಡೆದು ಹೋದರೆ ಕಾಯಿಲೆಗಳು ವಾಸಿಯಾಗ್ತವೆ, ಮಕ್ಕಳ ಭಾಗ್ಯ ಬರುತ್ತದೆ, ಕೆಲಸ ಸಿಗುತ್ತದೆ ಎಂಬ ಗಾಢ ನಂಬಿಕೆ ಇಲ್ಲಿ ವರ್ಷಗಳಿಂದ ಮುಂದುವರೆದಿದೆ. ಅದಕ್ಕಾಗಿ ನೂರಾರು ಭಕ್ತರು ದಾರಿಗೆ ಅಡ್ಡಮಲಿಗೆ ದೇವರ ಅನುಗ್ರಹಕ್ಕಾಗಿ ಕಾದಿರುತ್ತಾರೆ. ಒಂದು ಬದಿ ಇದನ್ನು ಶುದ್ಧ ಭಕ್ತಿ ಎನ್ನುವವರಿದ್ದಾರೆ, ಮತ್ತೊಂದೆಡೆ ಇದನ್ನು ಮೌಢ್ಯವೆಂದು ಪ್ರಶ್ನಿಸುವವರಿದ್ದಾರೆ. ಭಕ್ತಿ ಸುಸ್ಥಿರವೋ, ನಂಬಿಕೆ ಅತಿಯಾದ್ದೋ? ಈ ಜಾತ್ರೆ ಈಗ ಅಲ್ಲಿನವರಲ್ಲದೆ ಜನರ ಚರ್ಚೆಗೆ ಕಾರಣವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.